ಯಾವಾಗಲೂ ಕೆಮ್ಮು ನನ್ನ ಮಗಳಿಗೆ, ಮತ್ತು ವಾಮಿಟ್ ಬಂದ್ಬಿಟ್ರೆ ಏನಾದರೂ ಒಂದು ಸ್ವಲ್ಪ ಬೇರೆ ಏನಾದ್ರು ತಿಂದ್ಬಿಟ್ಟು ಒಂದು ಐಸ್ ಕ್ರೀಮು ಮತ್ತೊಂದು ಮನೆ ಚಪಾತಿನೋ ಅಥವಾ ಒಂದು ಇವತ್ತು ಅನ್ನ ಸಾಂಬಾರು ಊಟ ಮಾಡಿ ಸಾಯಂಕಾಲ ಮುದ್ದೆ ಮಾಡಿದ್ರೆ ಇಮ್ಮಿಡಿಯೇಟ್ ವಾಂತಿ ಆಗ್ಬಿಡೋದು. ಯಾವ ಆಹಾರನೂ ಆಕೆಗೆ ಜೀರ್ಣಕ್ರಿಯೆ ಆಗ್ತಿರಲಿಲ್ಲ. ಒಗ್ಗದ್ರಿಗಿದ್ರು ವಾಮಿಟ್ ಆಗಿಬಿಡೋದು. ಮನೆ ದೇವ್ರನ್ನ ಎಷ್ಟು ಬೇಡ್ಕೊಂಡಿದ್ದೀನಿ ಅಂದರೆ ಅಷ್ಟು ಚಿಂತೆ ಆಗಿರೋದು. ಇರೋದೊಂದು ಕೂಸು ನನಗೆ ಅಷ್ಟು ಕಣ್ಣೀರು ದುಃಖಿ ಬಂದ್ಬಿಡ್ತು. ಅಷ್ಟು ಅಂದರೆ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಏನೋ ಕಷ್ಟ. ನನ್ನ ಮಗಳದು ಆರೋಗ್ಯ ಏನಿತ್ತು ನೋಡ್ರಿ, ಪ್ರತಿ ವಾರಕ್ಕೊಮ್ಮೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು. ವಾರಕ್ಕೊಮ್ಮೆ 500 ರೂಪಾಯಿನ ಖರ್ಚು ಮಾಡಬೇಕಾಯ್ತು. ನನ್ನ ಮಗಳು, ನಾನು, ನಮ್ಮ ತಾಯಿ, ನಮ್ಮ ಮಿಸಸ್ಸು 4 ಜನ ಸಾಲ ಮಾಡಿ ಬರೀ ಹಾಸ್ಪಿಟ್ಲಿಗೆ ಹೋಗೋದು. ಅದನ್ನು ತೀರ್ಸೋಕ್ಕಾದ್ರು ಒಬ್ಬರಿಗೆ ಇದಕ್ಕಿದ್ದಂಗೆ ವೀಸಿಂಗು, ಬೆನ್ನೋವು, ಮತ್ತು ಮಂಡಿ ನೋವು, ನಮ್ಮ ತಾಯಿಗೆ ಎದೆ ನೋವು. ಆದಡಿಗೆ ಊಟ ಮಾಡಬೇಕು ನಮ್ಗೆ ಇಂಟ್ರೆಸ್ಟ್ ಇರ್ತಿರಲಿಲ್ಲ. ಏನಾದರೂ ಒಂದು ಸಮಸ್ಯೆ ಬರೋದು. ಕರೆಕ್ಟಾಗಿ ನಾನು ಊಟ ಟೈಮ್ ಕೂತ್ಕೊಂಡ್ರೆ ಏನಾದರೂ ಒಂದು ಡಿಸ್ಟರ್ಬ್ ಆಗೋದು, ಏನಾದರೂ ಒಂದು ಕೆಟ್ಟ ಮೆಸೇಜ್ ಬರೋದು, ಯಾರಾದರೂ ಬೇರೆ ಕಡೆಯಿಂದ ಅಶುಭ ಸೂಚನೆ ಬರ್ತಕ್ಕಂಥದ್ದು. ನಾನು ಊಟಕ್ಕೆ ಕೂತ್ಕೊಂಡಂದರೆ ಊಟನೇ ಬೇಡಪ್ಪ, ಈ ಜೀವನವೇ ಬೇಡ, ಅಷ್ಟು ಬೇಸತ್ತೋಗ್ಬಿಡ್ತು ಗುರುಗಳೇ. ಮನೆಯಲ್ಲಿ ಭಾಳ ಸಮಸ್ಯೆಗಳು ಹೆಚ್ಚಾಗಿದ್ದು ಇದಕ್ಕಿಂತ ಮುಂಚೆ. ಹಣಕಾಸಿಂದು, ಆರೋಗ್ಯದ್ದು, ಮತ್ತು ಶಿಕ್ಷಣದ್ದು, ಕೈಕಾಲು ವೈಬ್ರೇಷನ್ ಆಗ್ತಕ್ಕಂಥದ್ದು, ಬೆನ್ನು ಬರ್ತಕ್ಕಂಥದ್ದು, ಯಾವಾಗಲೂ ಹೊಟ್ಟೆ ಬಾರಿ ಬರ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳು ಕಾಡೋದ್ರಿಂದ ಭಾಳ ನನಗೆ ತ್ರಾಸಾಯಿತು. ಇದು ಒಂದು ಸತಿ ಕೊನೆಯ ಪ್ರಯೋಗವನ್ನು ಮಾಡಿ ನೋಡೇ ಬಿಡೋಣ ಅಂತೇಳಿ ಒಂದು ಮನಸ್ಸು ಮಾಡಿದಾಗ 6 ತಿಂಗಳ ಈಚೆಗೆ ಒಂದು ದಿವಸಕ್ಕೂ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ ಸರ್. ನನ್ನ ಕಡೆಯಿಂದ, ನನ್ನ ಕುಟುಂಬದ ಕಡೆಯಿಂದ ಚಂದ್ರಶೇಖರ್ ಗುರೂಜಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಭಾಳ ಹೆಮ್ಮೆ ಆಗ್ತದೆ, ಭಾಳ ಸಂತೋಷ.